ಹಲೋ, ನೀವು ಕೇಳ್ತಾ ಇದ್ದೀರಾ ಔಟ್ಲೈನ್ ಕನ್ನಡ. ನಾನು ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಯಾರು ಅಂತ ನೀವು ಕೇಳಬಹುದು. ಹೌ ಡು ಐ ಡಿಸ್ಕ್ರೈಬ್ ಮೈ ಸೆಲ್ಫ್? ತುಂಬ ಹಿಂದೆ ನನ್ನ ರೂಮ್ಮೇಟ್ ಒಬ್ಳು ಯಾವಾಗಲೂ ಹೇಳೋಳು, ದೀದಿ ನಿಂಗೆ ಬಟ್ಟಲು ಕಂಗಳಿವೆ, ನಂಗೆ ಕಣ್ಣು ನೋಡೋಕೆ ಇಷ್ಟ ಅಂತ. ಎನಿವೇಸ್, ನನ್ನ ಕಣ್ಣಿನ ತುಂಬ ಕನಸುಗಳು ಹಾಸಿ ಹೊದ್ದು ಮಲಗಿವೆ. ತುಂಬ ಪ್ರೀತಿಸ್ತೀನಿ. ನನ್ನ ಪ್ರಪಂಚಕ್ಕೆ ಸೇರಿದ ಎಲ್ಲರನ್ನ ತುಂಬ ಆನೆಸ್ಟ್ ಆಗಿ ಪ್ರೀತಿಸ್ತೀನಿ. ಅದರಲ್ಲಿ ಒಂದು ಅಂಶ ವಾಪಸ್ ಸಿಗದಿದ್ರೂ ಸಹ ಅಷ್ಟೇ ಶ್ರದ್ಧೆಯಿಂದ ಪ್ರೀತಿ ಕೊಡ್ತೀನಿ. ಇದು ಲಕ್ಷ್ಮಿ. ನನಗೆ ಜೀವನ ಅನ್ನೋ ಜಾತ್ರೆ ತುಂಬ ಇಷ್ಟ. ಬದುಕು ಅನ್ನೋದೇ ಇಷ್ಟ. ನನ್ನ ಒಂದಷ್ಟು ಖಾಸಗಿ ಆಯ್ಕೆಗಳು ಮಾತ್ರ ನನ್ನ ಸುತ್ತ ಇರೋ ಸ್ನೇಹಿತರಿಗೆ ಒಂಚೂರು ಇಷ್ಟವಾಗಲ್ಲ. ಅದರಲ್ಲೊಂದು ನನಗೆ ಬೆಳಗೆರೆಯ ಬರವಣಿಗೆಗಳ ಕಡೆಗೆ ಇರುವಂಥ ಒಬ್ಸೆಷನ್. ನನಗಿಂತ ದೊಡ್ಡ ಕನಸುಗಾರ ಈ ಜಗತ್ತಿನಲ್ಲೇ ಇನ್ನೊಬ್ಬ ಸಿಗಲಾರ. ಅವರೆಲ್ಲ ರಾತ್ರಿ ಮಲಗೋ ಮುನ್ನ ನನ್ನ ಹುಡುಗಿ ಕನಸಿಗೆ ಬರಲಿ ಅಂತ ವಿನಂತಿಸ್ಕೊಂಡು ಮಲಗ್ತಾರೆ. ಕನಸಿಗಾಗಿ ಕಾಯ್ತಾರೆ. ಆದರೆ ನಾನು ಹಾಗಲ್ಲ ಕಣೆ ಹುಡುಗಿ. ಕನಸಿಗೆ ಬಂದವಳು ದಾರಿ ಗೊತ್ತಾಗದೆ ಕಳೆದೇ ಹೋದಾಳು ಎಂಬ ಆತಂಕಕ್ಕೆ ಬಿದ್ದು ಕನಸಿನ ಕಿಟಕಿಯಲ್ಲೇ ಕುಳಿತು ರಾತ್ರಿ ಇಡೀ ನಿದ್ದೆಗೆಡ್ತೀನಿ. ಹೀಗೆ ಬರೆಯೋ ಬೆಳಗೆರೆ ಮೇಲೆ ನನಗೆ ಒಬ್ಸೆಷನ್ ಇಲ್ಲ ಅಂದರೆ ಹೇಗೆ? ಬೈ ದ ವೇ, ಪಾಡ್ಕಾಸ್ಟ್ ಯಾವಾಗ ಶುರು ಮಾಡ್ತೀರಾ? ಈ ಟಾಪಿಕ್ ಬಗ್ಗೆ ಮಾತಾಡಿ. ನಿಮ್ಮ ವಾಯ್ಸ್ ಮಿಸ್ ಮಾಡ್ಕೋತಿದ್ದೀವಿ. ನೀವು ಮಾತಾಡಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹೀಗೆ ಹಲವಾರು ರೀತಿಯ ಮೆಸೇಜಸ್ ನನ್ನ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಇನ್ಬಾಕ್ಸ್ ತುಂಬಿ ಹೋಗಿವೆ. ಹಾಗಾಗಿ ಔಟ್ಲೈನ್ ಕನ್ನಡ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಈ ಬಾರಿ ನಾನು ಇಡ್ತಾ ಇರೋವಂಥ ಹೆಸರು ಹೀಗೊಂದು ಕನವರಿಕೆ ಅಂತ. ನನ್ನ ಸ್ನೇಹಿತರು ಹಲವಾರು ಬಾರಿ ನನಗೆ ಕೇಳಿದ್ದುಂಟು, ನಿನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತೀಯಾ, ಎಷ್ಟೊಂದು ಡೀಟೇಲ್ಸ್ ಹೇಳ್ತೀಯಾ, ಸೀಕ್ರೆಟ್ಸ್ ಹೇಳ್ತೀಯಾ, ಡೋಂಟ್ ಯು ಫೀಲ್ ನೇಕೆಡ್ ಇನ್ ಯೋರ್ ಪಾಡ್ಕಾಸ್ಟ್ ಅಂತ. ಔಟ್ಲೈನ್ ಕನ್ನಡ ಶುರುವಾಗಿದ್ದೇ ಆ್ಯಸ್ ಅನ್ ಅನ್ಸ್ಕ್ರಿಪ್ಟೆಡ್ ಥಿಂಗ್. ಅವಾಗೆಲ್ಲ ಪಾಡ್ಕಾಸ್ಟ್ ಅನ್ನೋದು ಕನ್ನಡ ಜಗತ್ತಿಗೆ ತುಂಬ ಹೊಸ್ತು. ಅಂಥ ಟೈಮಲ್ಲಿ ಶುರುವಾಗಿದ್ದ ಒನ್ ಆಫ್ ದ ಫಸ್ಟ್ ಇನ್ ಲೈನ್ ಸಾರ್ಟ್ ಆಫ್ ಕಾಂಟೆಂಟ್ ಇದು. ಅವತ್ತು ಸ್ಕ್ರಿಪ್ಟ್ ಇರಲಿಲ್ಲ, ಇವತ್ತೂ ಇಲ್ಲ. ನನ್ನ ಮುಂದೆ ನೀವು ಕೂತಿದ್ದೀರಾ ಅನ್ನೋ ನಂಬಿಕೆಯಲ್ಲಿ ನನ್ನ ಪಾಡಿಗೆ ನಾನು ಮಾತಾಡ್ತಾ ಇರ್ತೀನಿ. ಹೀಗೊಂದು ಕನವರಿಕೆ ಅಂತ ಏನಕ್ಕೆ ಹೆಸರಿಟ್ಟೆ ಅಂತ ಅಂದರೆ, ನನ್ನ ಭಾವನೆಗಳನ್ನ ತುಂಬ ಖುಷಿಯಿಂದ ಅನುಭವಿಸ್ತೀನಿ. ಅದು ಸುಖ, ದುಃಖ, ಕೋಪ, ಪ್ರೀತಿ ಯಾವುದೇ ಆಗಿರಬಹುದು. ನಾನು ತುಂಬ ಇಂಟೆನ್ಸ್ ಆಗಿ ಅನುಭವಿಸ್ತೀನಿ. ಹಾಗಿರುವಂಥ ಭಾವನೆಗಳ ಬಗ್ಗೆ ಮಾತಾಡುವಂಥ ಈ ಸೀರೀಸ್ಗೆ ಇದೇ ಹೆಸರು ಸೂಕ್ತ ಅಂತ ನನಗನ್ನಿಸ್ತು. ನಿಮಗೆ ಯಾರಾದರೂ ಪತ್ರ ಬರೀತಾರಾ? ಅಥವಾ ನೀವು ಯಾರಿಗಾದ್ರೂ ಬರೆದಿರೋ ಅಂತಹ ನೆನಪಿದೆಯಾ ನಿಮಗೆ? ಸ್ಕೂಲ್ ಡೇಸಲ್ಲಿ ಲೀವ್ ಲೆಟ್ರ್ ಬರೆಯೋದು, ಈ ಕ್ಷೇಮಾಶ್ರೀ ದಿನಾಂಕ ಇಂತಿಗೆ ಹೀಗೆ ನಮಸ್ಕಾರ, ಯೋರ್ಸ್ ಸಿನ್ಸಿಯರ್ಲಿ ಬ್ಲಾ ಬ್ಲಾ ಬ್ಲಾ. ಈ ಲೆಟ್ರಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ಸುತ್ತ ಇರೋರಿಗೆ ಒಂದೊಮ್ಮೆ ಯಾವುದೋ ಒಂದು ನಿಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೀತಿರಲ್ಲ, ಆ ಲೆಟರ್ ಬಗ್ಗೆ. ಇವತ್ತು ನಾನು ನನ್ನ ಗ್ಯಾಲರಿನ ಕ್ಲಿಯರ್ ಮಾಡಬೇಕಾದ್ರೆ ನಾನು ಕಳೆದ ವರ್ಷ ಸೆಪ್ಟೆಂಬರಲ್ಲೇ ಬರೆದಂಥ ಒಂದು ನೋಟ್ ನನಗೆ ಸಿಕ್ತು. ನನ್ನ ಜೀವವನ್ನೇ ತೆಗೆದು ನಾನು ಕಟ್ಟಿದಂತಹ ಒಂದು ಸಂಸ್ಥೆಯಲ್ಲಿ ನನಗೆ ತೊಂದರೆಯಾಗಿ ನಾನು ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಆವತ್ತಿನ ದಿನ ಸಂಜೆ 5:55ಕ್ಕೆ ನಾನು ಬರೆದಂತಹ ಒಂದು ನೋಟ್ ಅದು. ಸ್ಟೆಪ್ಡ್ ಹಿಯರ್ ವಿತ್ ಡ್ರೀಮ್ಸ್, ಹೋಪ್ಸ್ ಆ್ಯಂಡ್ ಟ್ರಸ್ಟ್ ಆನ್ ಯು ಆ್ಯಂಡ್ ಯು ಅಲೋನ್. ದಿಸ್ ಇಸ್ ಡಿಸ್ಹಾರ್ಟನಿಂಗ್. ಇಫ್ ರೋಲ್ಸ್ ವರ್ ರಿವರ್ಸ್ಡ್, ಐ ವುಡ್ ಹ್ಯಾವ್ ನೆವರ್ ಲೆಟ್ ಯು ಗೋ ದಿಸ್ ವೇ. ಬಟ್ ಸ್ಟಿಲ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅವತ್ತು ಹೊರಗಡೆ ಬಂದಾಗ ನನಗೆ ಕಣ್ಣೀರಿತ್ತು. ನಾನು ಅಷ್ಟು ಕಷ್ಟಪಟ್ಟು ಗಳಿಸ್ಕೊಂಡಂಥ ಕೆರಿಯರ್ನ ನಾಶ ಮಾಡಿದ್ರಲ್ಲ ಅಂತ ಸಿಟ್ಟಿತ್ತು. ಆದರೆ ಐ ಚೋಸ್ ಡಿಗ್ನಿಟಿ ಓವರ್ ರಿಯಾಕ್ಟಿಂಗ್ ದ್ಯಾಟ್ ಡೇ. ಹಾಗಾಗಿ ನಾನು ಸುಮ್ಮನಾದೆ. ನನ್ನ ಬದುಕನ್ನು ನಾನು ಮತ್ತೆ ಫ್ರೆಶ್ ಆಗಿ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನಿನ್ನ ಬದಲಾಗಿ ಇನ್ಯಾರನ್ನೋ ಕರ್ಕೊಬಂದು ನಾನು ನನ್ನ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸ್ತೀನಿ ಅಂದ್ಕೊಂಡು ಹೋದವರು ಇವತ್ತು ಮಾಡ್ತಿರುವಂತಹ ತಪ್ಪು ನಿರ್ಧಾರಗಳಿಂದ ಪದೇ ಪೆಟ್ಟು ತಿಂತಾ ಇದ್ದಾರೆ. ದ ಸಂಸ್ಥೆ ಇಸ್ ಕ್ರಂಬಲಿಂಗ್ ಎವ್ರಿ ಸಿಂಗಲ್ ಡೇ. ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ನಿಮ್ಗೆ ಯಾರಾದರೂ ತುಂಬ ನೋವು ಮಾಡಿದರೆ, ಮೋಸ ಮಾಡಿದರೆ, ಅನ್ಯಾಯ ಮಾಡಿದರೆ, ಆ ಮೂಮೆಂಟಲ್ಲಿ ದಯವಿಟ್ಟು ನಿಮ್ಮ ಕೋಪಕ್ಕೋ, ಹತಾಶೆಗೋ, ದುಃಖಕ್ಕೋ ರಿಯಾಕ್ಟ್ ಮಾಡಬೇಡಿ. ಅದಕ್ಕೆ ಹೇಳೋದು ಕರ್ಮ ಕಲೆಕ್ಟ್ಸ್ ಆಲ್ವೇಸ್ ಅಂತ. ಯಾರ ಹತ್ರ ಯಾವ ತಪ್ಪಿಗೆ ಏನು ಬೆಲೆ ತೀರಿಸ್ಬೇಕು ಅನ್ನೋದು ಕರ್ಮಕ್ಕೆ ಬಿಟ್ಬಿಡಿ, ಅದ್ರ ಕೆಲಸ ಅದು ಮಾಡುತ್ತೆ. ಪತ್ರಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಇವತ್ತು ಅಮ್ಮನ ರೂಮ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಬೆಳಗೆರೆಯವರ ಲವಲವಿಕೆಯ ಒಂದು ಕಾಪಿ ಸಿಕ್ತು. ಅದರಲ್ಲಿರೋ ಒಂದು ಲೆಟರ್ ಓದ್ತೀನಿ, ಕೇಳ್ತೀರಾ? ಕೇಳ್ದಲೇ ಇನ್ನೇನು ವಿಧಿ ಇದೆ, ಪ್ಲೀಸ್ ಲಿಸನ್. ಇದರ ಟೈಟಲ್ 4 ಜನರ ಮಧ್ಯೆ ಕಾಡಿ ಪ್ರಾಣ ತಿನ್ನಬೇಡವೋ ಮಾಧವ ಅಂತ. ಶ್ರೀಕೃಷ್ಣನ ಎಲ್ಲ ಹೆಸರುಗಳು ನನಗಿಷ್ಟ. ಮಾಧವ, ಮಧುಸೂದನ, ವಾಸುದೇವ, ಕೃಷ್ಣ, ಪಾಂಡುರಂಗ, ವಿಠಲ. ಹೀಗೆ ವಿಠಲ ಅಂದಾಗ ನೆನಪಾಯ್ತು ನೋಡಿ.
ನನಗೊಬ್ಬರು ಸ್ನೇಹಿತರುಂಟು. ಅವರು ಮಾತಿಗೆ ಮುಂಚೆ ಮಾತಿನ ಮಧ್ಯದಲ್ಲಿ ವಿಠಲ ವಿಠಲ ಅಂತ ಹೇಳ್ತಾ ಇರ್ತಾರೆ. ಒಂದು ಕೆಲಸ ಮಾಡುವ, ಇವತ್ತಿನ ಎಪಿಸೋಡ್ನ ಅವ್ರಿಗೇನೆ ಡೆಡಿಕೇಟ್ ಮಾಡುವ. ರಂಜಿತ್, ದಿಸ್ ಒನ್ಸ್ ಫಾರ್ ಯು. 4 ಜನರಲ್ಲಿ ನನ್ನೆಡೆಗೆ ನೋಡಿ ಹಾಗೆ ನಗಬೇಡುವ ಮಾಧವ, ಪ್ರಾಣ ಹೋದಾಗುತ್ತೆ. ನಿನ್ನ ಕಣ್ಣಿನ ಸೆಳೆತಕ್ಕೆ ನಿಂತಲ್ಲಿ ನಿಲ್ಲಲಾಗದೆ ಚಡಪಡಿಸಿ ಹೋಗ್ತೇನೆ. ಗಾಬರಿಗೊಂಡು ನಿನಗೆ ಬೆನ್ನು ಮಾಡಿ ನಿಂತ್ರೆ ದಡಬಡಿಸಿ ಓಡಿ ಹೋಗಿ ಮನೆ ತಲುಪಿ ಕದವಿಕ್ಕಿಕೊಂಡ್ರೆ ಮಾಧವ, ಬೆನ್ನ ಮೇಲೆಲ್ಲ ನಿನ್ನ ಕಣ್ಣು ಮೂಡಿವೆ ಎನ್ನಿಸಿ ದಿಕ್ಕು ತಪ್ಪಿದವಳಂತಾಗ್ಬಿಡ್ತೀನಿ. ಕೊಂಚ ಕರುಣೆ ಇರಲಿ ಗೆಳೆಯ. 4 ಮಂದಿಯ ನಡುವೆ ನನ್ನ ಸಂಯಮದ ರಂಗೋಲಿ ಕೆಡಿಸ್ಬೇಡ. ಮೊಟ್ಟ ಮೊದಲ ದಿನ ನಿನ್ನ ಟೈಪ್ ಸ್ಕೂಲಿನ ಮೆಟ್ಟಿಲ ಮೇಲೆ ನೋಡಿದಾಗಲೇ ಅಂದ್ಕೊಂಡಿದ್ದೆ, ಈ ಹುಡುಗನಿಗೆ ತುಂಟ ಕಣ್ಣುಗಳಿವೆ ಅಂತ. ಆದರೆ ಅವು ಹೀಗೆ ಹಗಲು 3 ಹೊತ್ತು ಬೆನ್ಬಿದ್ದು, ಹೆಗ್ಲು ತಟ್ಟಿ, ಜಡೆ ಜಗ್ಗಿ, ಬೆನ್ನು ಮೂಳೆ ಆಳಕ್ಕೂ ನುಗ್ಗಿ ಕಂಪನವೆಬ್ಬಿಸ್ಬಿಡ್ತಾವೆ ಅಂದ್ಕೊಂಡಿರಲಿಲ್ಲ. ಮೊದಲ ದಿನ ನಿನ್ನ ನೋಡಿದಾಗ ನಾನು ಕನಕಾಂಬರದ ಸೀರೆ ಉಟ್ಟಿದ್ದೆ, ನವಿಲು ನೀಲಿಯ ಕುಪ್ಪಸ. ಪಾಪಿ ನೀನು, ಜಡೆಗೆ ಸೂಡಿಕೊಂಡ ಜಾಜಿ ಹೂವೆಲ್ಲ ಬೆಳ್ಳಂಬೆಳಗಿನ ಬಾಡಿ ಹೋಗುವಂತೆ ದಿಟ್ಟಿಸಿ ನೋಡಿದ್ದೆ. ಉಳಿದದ್ದೆಲ್ಲವೂ ನನಗಿಷ್ಟವಾಯಿತು. ಸುಮ್ಮನೆ ಮುಖ ಸೆಂಡ್ರಿಸಿಕೊಂಡಿದ್ದಕ್ಕೆ ನನಗೋಸ್ಕರ ಸಿಗರೇಟ್ ಬಿಟ್ಬಿಟ್ಟವನಲ್ವಾ ನೀನು, ಕೆಂಪು ತುಟಿ ಹುಡುಗ. ನಿನ್ನ ಕಣ್ಣುಗಳಲ್ಲಿನ ವಿಸ್ತಾರವಾದ ಕೇರ್ಲೆಸ್ನೆಸ್ ಇದೆಯಲ್ಲ, ನಂಗೆ ತುಂಬ ಇಷ್ಟ. ನಿನ್ನಷ್ಟು ಪುಟ್ಟಗಿನ ಬಾಯಿ ಹುಡುಗಿಯರಿಗಿದ್ದಿದ್ರೆ ತುಟಿಗೆ ಜೇನು ಕಟ್ತಿದ್ರೇನೋ. ಯಾವ ತಾಯಿ ಹಡಿದ್ಲೋ ಈ ಬೆಳಕಿನ ಬೀಜವನ್ನ, ಅಮ್ಮನ ಬಾಯಲ್ಲಿ ತೆಗೆದ ಹಾಗಿರ್ಬೇಕು ಅನ್ಕೊಂಡಿದ್ದೆ. ಮೊದಲು ಅಪರೂಪಕ್ಕೊಂದು ಧೈರ್ಯ ಮಾಡಿದವನಂತೆ ಸರಸರನೆ ಹತ್ರ ಬಂದು ಏನೋ ಹೇಳ ಹೊರಟವನು ಆಮೇಲೆ ಹೆಣ್ಣಿಪ್ಪಿ ಥರ ವಾಪಸ್ ಹೋಗ್ಬಿಡ್ತಿದ್ಯಲ್ಲ. ಮನಸ್ಸು ನಿದ್ದೆ ಹೋದ ಮಗುವೊಂದಕ್ಕೆ ಕಚಗುಳಿ ಇಟ್ಟಂತೆ ಸಣ್ಣಗೆ ನಕ್ಕು ಸಂಭ್ರಮಿಸ್ತಾ ಇತ್ತು. ಹತ್ತಿರಕ್ಕೆ ಬಂದು ಹಲೋ ಅನ್ನಲು ಅದೆಷ್ಟು ದಿನ ಸತಾಯಿಸಿದೆ ಮಾಧವ. ಪ್ರತಿ ಬೀದಿಯ ತಿರುವಿನಲ್ಲೂ ನೆಲಕ್ಕೆ ಹೂಳಿದ ವಿಕೆಟ್ನಂತೆ ಅಡ್ಡ ನಿಂತು ಐ ಲವ್ ಯು ಅಂತ ಗೋಗರಿಯೋ ಪಡಪೋಸಿ ಮುಖದ ಹುಡುಗರಿಗಿಂತ ಯಾವುದೋ ಪಾರಿಜಾತದ ಗಿಡವೊಂದರ ಮರೆಯಲ್ಲಿ ಪುಟ್ಟ ಚಂದಿರನಂತೆ ಸಡನ್ ಆಗಿ ನಕ್ಕು ಸುಮ್ಮನಾಗುವ ಹುಡುಗ ಇದ್ದಕ್ಕಿದ್ದಂತೆ ಇಷ್ಟವಾಗ್ಬಿಡ್ತಾನೆ. ಆಗ ನೆನಪಾಗುತ್ತೆ ನೋಡು ಈ ಸಾಲ್ಗಳು. ಆಮೇಲೆ ಏನಾಗೋಯ್ತು ಡಿಯರ್? ಮುದ್ದು, ನೀನು ನನ್ನ ಸಿಸ್ಟಮ್ನೊಳಗೊಂದು ಭಾಗವಾಗ್ಬಿಟ್ಟೆ. ಮನೆಯ ಟೆಲಿಫೋನ್ಗೆ ಬರೋ ಪ್ರತಿ ಬ್ಲ್ಯಾಂಕ್ ಕಾಲ್ ನಿನ್ನದೇ ಅಂತ ಅನಿಸೋಕೆ ಶುರುವಾಯಿತು. ಅಮ್ಮನ ಅಡುಗೆ ಕೂಡ ರುಚಿ ಇಲ್ಲದಂತಾಗಿದ್ದು ಆಗಲೇ ಅಲ್ವಾ. ಕುಟ್ಟಿದ ಟೈಪು ಅಕ್ಷರವಾಗಿ ಮೂಡಲೇ ಇಲ್ಲ. ನೀನು ಮೊಟ್ಟ ಮೊದಲ ಬಾರಿಗೆ ಅಕ್ಕರೆಯಿಂದ ಆ ರಸ್ತೆಯ ತಿರುವಿನ ಕತ್ತಲಲ್ಲಿ ನನ್ನ ಹೆಗಲ ಮೇಲೆ ಕೈ ಎಸೆದಿಯಲ್ಲ. ಬಿಲೀವ್ ಮೀ ಮಾಧವ, ಅದೊಂದು ರವಿಕೆಯನ್ನು ನಾನು ಒಗಿಲಿಲ್ಲ ಮತ್ತೆ ಧರಿಸಲಿಲ್ಲ. ಅದರ ಒಳಮೈ ಮೇಲೊಂದು ಚಿಕ್ಕದಾಗಿ ಅಂತ ಕಸೂತಿ ಹಾಕಿ ಪೆಟ್ಟಿಗೆಯ ಗರ್ಭದಲ್ಲಿ ಮಡಚಿಟ್ಬಿಟ್ಟೆ. ನಿಂಗೆ ಗೊತ್ತಿರಲಿ, ನಮ್ಮ ಮದುವೆಯ ದಿನ ರಾದ್ಧಾಂತವಾಗಿ ಹೋದರೂ ಸರಿಯೇ, ನಾನವತ್ತು ಧರಿಸುವುದು ಅದನ್ನೇ. ಅದು ನನ್ನ ಮಾಧವನಿಗೆ ಮೀಸಲು. ನಿಂಗದೆಲ್ಲ ಗೊತ್ತಾಗುತ್ತೋ ಇಲ್ವೋ? ಗಂಡು ಮುಂಡೆವಕ್ಕೆ ಸದಾ ಅದೇ ಧ್ಯಾನ. ನಾವು ಹುಡುಗಿರ್ ಹಾಗಲ್ಲ. ಸಣ್ಣ ಸಣ್ಣ ರೋಮಾಂಚನಗಳನ್ನು ಕೂಡ ಮೈ ತುಂಬ ಅನುಭವಿಸ್ತೀವಿ. ಮೊನ್ನೆ ಹಾಗೆ ಆಯಿತು ನೋಡು. ಅಪ್ಪ ತಂದುಕೊಟ್ಟ ಬೆಕ್ಕಿನ ಚಿತ್ರವಿದ್ದ ಹೊದಿಕೆಯನ್ನು ಒಂದೇ ಒಂದು ರಾತ್ರಿ ಮಟ್ಟಿಗೆ ನೀನು ಹೊದ್ಕೊಂಡು ಕೊಟ್ಟಿದ್ದಿದ್ರೆ ಚೆನ್ನಾಗಿತ್ತು ಅಂದ್ಕೊಂಡ್ಬಿಟ್ಟೆ. ಅವತ್ತು ರಾತ್ರಿ ಇಡೀ ಕನಸಿನಲ್ಲಿ ಲಕ್ಷಾಂತರ ಅಪ್ಪುಗೆ. ಹಾಂ, ಇದೊಂದು ಸಾಲು ಕೇಳು. ಇನ್ಫ್ಯಾಕ್ಟ್ ಇದು ಹೀಗೆಲ್ಲ ಆಗೋದು ನನಗಿಷ್ಟವೇ ಇರಲಿಲ್ಲ. ನನ್ನ ಕಲ್ಪನೆಯಲ್ಲಿ ಪ್ರೀತಿಗೆ ಬೇರೆದೇ ಅರ್ಥವಿತ್ತು. ಇವತ್ತಿನದಕ್ಕಿಂತ ಭಿನ್ನವಾದಂಥ ಒಂದು ಚೌಕಟ್ಟಿತ್ತು.
ಬಯಸಿದ ಹುಡುಗ ಪರಿಚಯವಾಗಲೇಬಾರ್ದು, ಅವನ ಹೆಸರು ನನಗೆ ಗೊತ್ತಿರಬಾರ್ದು, ಅವನನ್ನು ಕಂಡ್ರೆ ನನಗೆ ಸತ್ತು ಹೋಗುವಷ್ಟು ಇಷ್ಟ ಅಂತ ಅವನಿಗೆ ಗೊತ್ತೇ ಆಗಬಾರ್ದು, ಅವನನ್ನು ಸುಮ್ಮನೆ ಅನತಿ ದೂರದಿಂದ ನೋಡ್ತಾ ಇರಬೇಕು. ಅವನಿಗೆ ಗೊತ್ತಾಗದ ಹಾಗೆ, ಅವನು ಪತ್ತೆ ಮಾಡಲಿಕ್ಕೆ ಸಾಧ್ಯನೇ ಆಗದಂತಹ ಅಡ್ರೆಸ್ನಿಂದ ಅವನಿಗೊಂದು ಪುಟ್ಟ ಪತ್ರ ಕಳಿಸ್ಬೇಕು. ಪತ್ರದ ತುದಿಗೆ ಚಿಟ್ಟೆಯೊಂದರ ರೆಕ್ಕೆಯಿಂದ ಹೆಕ್ಕಿದ ಬಣ್ಣ ಹಚ್ಚಿರಬೇಕು. ಲಕೋಟೆ ಬಿಚ್ಚಿದ ಕೂಡಲೇ ಯಾವುದೋ ಘಮ. ಏನು ಬರೆದಿದ್ದೇನೆಂದು ಗೊತ್ತಾಗೋದ್ರೊಳಗಾಗಿ ಪತ್ರ ಮುಗಿದು ಹೋಗಬೇಕು. ಪತ್ರದ ಜೊತೆಯಲ್ಲಿ ನನ್ನ ಬೆಳ್ಳಿ ಗೆಜ್ಜೆಯ ಸಾಲಿನಿಂದ ನಾನೇ ತುಂಡರಿಸಿ ತೆಗೆದ ಶಬ್ದವಿಲ್ಲದ ಒಂಟಿ ಗೆಜ್ಜೆ. ಅದೆಲ್ಲವನ್ನೂ ಅವನು ಅಂಗೈಲಿ ಇರಿಸ್ಕೊಂಡು ನೀನಾ ನೀನಾ ಅಂತ 1000 ಹುಡುಗಿಯರ ಕಣ್ಣು ನೋಡುತ್ತಾ ಓಡಾಡ್ತಿದ್ರೆ ನಾನು ದೇವದಾರು ವೃಕ್ಷದ ಕೆಳಗೆ ಮಸುಕು ಕತ್ತಲಿನಲ್ಲಿ ನಿಂತು ಮನಸಾರೆ ನಕ್ಕು ಬಿಡಬೇಕು. ನೀನಾದ್ರೂ ಏನ್ ಮಾಡ್ತಿದ್ದೆ ಮಾಧವ? ಹುಡುಗಿಯೊಬ್ಬಳು ಹಾಗೆ ಮನಸ್ಸಿನಲ್ಲೇ ಗುಪ್ತವಾದೊಂದು ಗುಡಿ ಕಟ್ಟಿ ಪ್ರೀತಿಸೋಕೆ ಪ್ರಾರಂಭಿಸ್ಬಿಟ್ರೆ ಅದನ್ನ ನಿನ್ನ ಭಗವಂತನೂ ಪತ್ತೆ ಹಚ್ಚಲಾರ. ಬೆಳಿಗ್ಗೆ ನಿನ್ನ ಮನೆಯ ಕಿಟಕಿ ತೆರೆದ್ರೆ ಸಾಕು, ಅದರ ಸರಳಿಗೊಂದು ಫ್ರೆಂಡ್ಶಿಪ್ ಥ್ರೆಡ್. 5 ನಿಮಿಷ ನೀನು ಬೈಕು ನಿಲ್ಲಿಸಿ ಹೋಗಿ ಗೆಳೆಯರೊಂದಿಗೆ ಹರಟಿ ಹಿಂತಿರುಗುವಷ್ಟರಲ್ಲಿ ಬೈಕಿನ ಪೆಟ್ರೋಲ್ ಟ್ಯಾಂಕಿನ ಮೇಲೊಂದು ಆಗಷ್ಟೇ ಮೈ ಬೆಚ್ಚದ ಸೇವಂತಿಗೆ. ನಿನ್ನ ಅಂಗಿಯ ಬೆನ್ನ ತುದಿಗೆ ನಿನಗೇ ಗೊತ್ತಾಗದಂತೆ ಪುಟ್ಟದೊಂದು ಮಿಕ್ಕಿ ಮೌಸ್. ಮನೆಗೆ ಹೋಗಿ ಉಸ್ಸೆಂದು ಕೂತವನ ಕೈಗೆ ಅದ್ಯಾರೋ ಹುಡುಗಿ ಅಂತೆ, ಬಂದು ನಿಂಗಿದನ್ನ ಕೊಡಿ ಅಂತ ಹೇಳಿ ಕೊಟ್ಲಪ್ಪ ಎಂದು ನಿನ್ನ ಅಮ್ಮ ತಂದಿಡುವ ಪುಟ್ಟ 2 ಪ್ಯಾಕೆಟ್ಗಳಲ್ಲಿ ಕರೆಕ್ಟಾಗಿ ನಿನ್ನ ಸೈಜಿನದೊಂದು ಅಂಗಿ, ನಿನ್ನ ಕೊನೆ ತಮ್ಮನ ಸೈಜ್ಗೊಂದು ಚಡ್ಡಿ. ಇಷ್ಟಾಗಿ ನಾನು ಯಾರು ಅಂತ ಗೊತ್ತಾಗದೆ ನೀನು ಕ್ರಾಪ್ ಕಿತ್ಕೊಳ್ಳುವ ಸ್ಥಿತಿಯಲ್ಲಿರುವಾಗ ನಿನ್ನ ಟೇಪ್ ರೆಕಾರ್ಡರ್ನಿಂದ ಮೈಕಲ್ ಜಾಕ್ಸನ್ ಕ್ಯಾಸೆಟ್ಟಿನ ನಟ್ಟ ನಡುವೆ ನನ್ನದೊಂದು ಕಂಪಿಸುವ ದನಿ ಉದ್ಭವವಾಗಿ, ಹೋದ ಜನ್ಮದ ಬಂಧ ಮರೆತೇನೋ ಮಾಧವ ಅಂತ ಕೇಳ್ಬಿಟ್ಟಿದ್ದಿದ್ರೆ ನಿಜ ಹೇಳು, ನಿನ್ನ ಅವತ್ತಿನ ನಿದ್ರೆ ಏನಾಗಿ ಹೋಗ್ತಿತ್ತು? ಮನಸ್ಸು ಏನೆಲ್ಲ ಆಲೋಚಿಸಿತ್ತು, ಎಷ್ಟೆಲ್ಲ ಕನ್ಸ್ಕೊಂಡಿತ್ತು, ಆದರೆ ಹಾಳಾದ್ದು. ಗುಟ್ಟಾಗಿ ಢವಗುಡುವುದನ್ನ ಕಲೀಲೇ ಇಲ್ಲ. ನನ್ನ ಕಣ್ಣುಗಳಲ್ಲಿ ಪ್ರೇಮದ ಪಾತ್ರಗಿತ್ತಿ ರೆಕ್ಕೆ ಬೇಯಿಸಿದ್ದು ನಿನಗೆ ಗೊತ್ತಾಗೇ ಬಿಟ್ಟಿತ್ತಲ್ಲ ಮಾಧವ. ಆಮೇಲೆ ನಾನು ಎಷ್ಟು ಕಣ್ತಪ್ಪಿಸ್ದೆ, ಅದೆಷ್ಟು ನುಣಿಸಿಕೊಳ್ಳಲು ಯತ್ನಿಸಿದ್ದೆ. ಏನೇನೋ ಮಾತಾಡಿ ಅಸಲಿ ಮಾತು ಉದ್ಭವವಾಗದಂತೆ ನೋಡಿಕೊಂಡೆ. ಯಾವುದೂ ಉಪಯೋಗ ಆಗಲಿಲ್ಲ. ಬಿದಿರ ಮೆಳೆಯೊಂದಕ್ಕೆ ಆನೆ ನುಗ್ಗಿ ಬಂದಂತೆ, ಮೋಡದ ಬಸುರಿನೊಳಗೆ ಕಾಮನ ಬಿಲ್ಲು ಮೂಡಿದಂತೆ, ಎಲ್ಲರೂ ಮಲಗಿರುವ ಮನೆಯ ಹಿತ್ತಲಿಗೆ ಕಳ್ಳ ಬೆಳದಿಂಗಳು ನಡೆದು ಬಂದಂತೆ ನನ್ನೊಳಗೆ ನೀನು ಬಂದೇ ಬಿಟ್ಟೆ. ಮುಡಿದ ಜಾಜಿ ಹಿತವಾಗಿ ನಲುಗಿತು. ಸಾಕು ಸುಮ್ಮನಿರು. ಇಡೀ ಬಸವಾಪಟ್ಟಣಕ್ಕಾಗುವಷ್ಟು ಜಂಭ ನಿನಗಿದೆ ಅಂತ ನನಗೆ ಗೊತ್ತು. ಸುಳ್ಳೆ ಬೀಗ್ಬೇಡ. ನೀನು ಬಾಗಿಲು ತಟ್ಟುವುದಕ್ಕೆ ಮುಂಚೆ ಅದೆಷ್ಟು ಹುಡುಗರು ಗೋಗರ್ದಿದ್ರು. ನಿನಗಿಂತ ಚೆಂದ ಇದ್ರು, ನಿನಗಿಂತ ಜೋರು. ಆದರೆ ಯಾರ ಕಣ್ಣಲ್ಲೂ ನಿನಗಿರುವ ಪ್ರಾಮಾಣಿಕ ಪ್ರೀತಿಯ ಒಂದೇ ಒಂದು ಸೆಳಕಿರಲಿಲ್ಲ ನೋಡು. ಯಾವ ಉಷಕಾಂತಿಯತ್ತ ತಿರುಗಿ ಕಣ್ ತೆರೆದಿದ್ಯೋ ಪುಣ್ಯಾತ್ಮ, ಅವುಗಳ ಸೆಳವಿಗೆ ಸಿಕ್ಕವಳು ಮತ್ತೆ ದಡ ಹತ್ತಲೇ ಇಲ್ಲ. ನನ್ನ ಮನಸ್ಸು, ವ್ಯಕ್ತಿತ್ವ, ಅಸ್ತಿತ್ವ ಎಲ್ಲವನ್ನ ಬೊಗಸೆಯಲ್ಲಿಟ್ಟುಕೊಂಡು ನಿನಗೋಸ್ಕರ ಬಾಳ್ತೀನಿ. ಎಲ್ಲವೂ ನಿನಗೆ ಮುಡಿಪು. ಆದರೆ ಹೀಗೆ 4 ಜನರ ಮಧ್ಯೆ ಕಣ್ಣಲ್ಲೇ ಕಾಡಿ ಪ್ರಾಣ ತಿನ್ಬೇಡುವೋ ಮಾಧವ, ಇಂತಿ ನಿನ್ನವಳು.